ಹಾಯ್ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಚರು ಯೂಟ್ಯೂಬ್ ಚಾನಲ್. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಮಾಡು ಎಲ್ಲ ಮಾಡ್ಬೋದು ಈಗ ಯೂಟ್ಯೂಬ್ ಅಮ್ಮ ಯೂಟ್ಯೂಬ್ ಫಸ್ಟ್ ಕೆಲಸ ಮಾಡಿದ್ರೆ ಮ್ಯಾಮ್ ಎಕ್ಸ್ಕ್ಯೂಸ್ ಮೀ, ಯಾವ್ದಾದ್ರೆ ಮುಂದೆ ತಿರ್ಗಿ ಒಂಚೂರು. ಹೋಗಿ ನಿಮ್ಮ ಮಗಳೇ ಹಾಯ್ ಮಾಡು. ಮಗಳೇ ಎಲ್ಲಿಗೆ ಹೋಗ್ತಿದೀವಿ ನಾವು? ಎಲ್ಲಿಗೆ ಹೋಗ್ತಿದ್ದೀವಿ? ಕಾಯಿ ಮುಗ್ಬೇಕಾ? ಗಣಪತಿ ದೇವಸ್ಥಾನಕ್ಕೆ ಹೋಗ್ತಿದೀವಾ? ಹೆಂಗ್ ಹೋಗೋದು? ಏನ್ ಫುಲ್ ಗೋಲ್ಡ್. ಎತ್ತಿನ ಗಾಡಿ ಬೇರೆ ಇತ್ತಾ? ಇತ್ತಂತ ಗಣಪತಿ ಫೈನಲಿ ದೇವಸ್ಥಾನ ರೀಚ್ ಆದ್ವಿ. ನೋಡಿ ಫುಲ್ಲು ಲೈಟಿಂಗ್ಸ್ ಎಲ್ಲ ಮುಚ್ಚೋಗ್ಬಿಟ್ಟಿದೆ. ಫುಲ್ಲು ಇಲ್ಲಿ ಒಂದೇ ಹತ್ರನೇ ಅಂತ ಏನಲ್ಲ, ಇಡೀ ತಿಪ್ಟೂರು ಫುಲ್ಲು ಲೈಟಿಂಗ್ಸ್ ಅಲ್ಲೇ ಮುಚ್ಚೋಗ್ಬಿಟ್ಟಿದೆ. ನೋಡಿ ನಮ್ಮ ಅಣ್ಣನೂ ಸಿಕ್ಕಿದ್ರು, ಅವ್ರ ನಮ್ಮ ಅತ್ತಿಗೆ. ನಮ್ಮ ದೊಡ್ಡಮ್ಮನೂ ಕೂಡ ಬಂದ್ಬಿಟ್ರು. ಫೈನಲಿ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಅಂದರೆ ತುಂಬ ರಶ್ ಇರುತ್ತೆ, ಯಾಕೆ ಅಂದರೆ ಇವತ್ತು ಲಾಸ್ಟ್ ಡೇ ಅಲ್ವಾ ಗಣಪತಿ ಪೆಂಡಲಲ್ಲಿರೋದು. ಇವತ್ತೆಲ್ಲ ಪೂಜೆ ಮಾಡಿಸ್ಕೊಂಡು ಬಿಡ್ತಾರೆ, ನಾಳೆ ಎಲ್ಲೂ ಸಿಗಲ್ಲ. ಇನ್ನು ಮನೆ ಹತ್ರ ಬಂದ್ರೂ ಅಲ್ಲೆಲ್ಲೂ ಪೂಜೆ ಮಾಡ್ಸೋಕ್ಕಾಗಲ್ಲ. ಅದರಿಂದ ಇವತ್ತೇ ಎಲ್ಲರೂ ಪೂಜೆ ಮಾಡಿಸ್ಬಿಡ್ತಾರೆ. ಮಧ್ಯಾಹ್ನವೂ ಇರುತ್ತೆ 12 ಗಂಟೆಗೆ ಪೂಜೆ, ಆದರೆ ನಾವೆಲ್ಲ ಬರೋದೇ ಸಂಜೆ, ಯಾಕೆಂದರೆ ಮಧ್ಯಾಹ್ನ ತುಂಬ ರಶ್ ಇರುತ್ತೆ.
ಅದರಿಂದ ಸಂಜೆ ಬಂದರೆ ಪೂಜೆನೂ ಮಾಡಿಸ್ಕೊಂಡು ಹೋಗ್ಬೋದು, ಮತ್ತು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಆರ್ಕೆಸ್ಟ್ರಾ ಎಲ್ಲ ನೋಡ್ಕೊಂಡು ಹೋಗ್ಬೋದು ಅಂತ ಸಂಜೆ ಬರ್ತೀವಿ. ನಾವು ವರ್ಷವೂ ಸಂಜೆನೇ ಬರೋದು. ನೋಡಿ ಕೂತಿದ್ದಾರೆ ತಿಪ್ಪೂರು ಬಾಸಲ್ಲಿ. ಫೈನಲಿ ಎಂಟ್ರಿ ಕೊಟ್ವಿ ದೇವಸ್ಥಾನದ ಒಳಗಡೆ. ನೋಡಿ ನನ್ನ ಮಗಳು, ಅಂದರೆ ತುಂಬ ರಶ್ ಇರುತ್ತೆ, ಪೂಜೆ ಮಾಡ್ಸೋಕ್ಕೂ ಆಗಲ್ಲ ಸಂಜೆ ಹೊತ್ತು. ಆದ್ರೂ ಮಧ್ಯಾಹ್ನ ಹೋಗಿರಲ್ವಲ್ಲ, ಸಂಜೆ ಆದರೂ ಪೂಜೆ ಮಾಡಿಸೋಣ ಅಂತ ಹೇಳಿ ಆ ಜನದ ಮಧ್ಯದಲ್ಲೇ ಹೋಗ್ತೀವಿ. ಅಂದರೆ ಕೆಲವೊಬ್ಬರಿಗೆ ಪೂಜೆ ಬುಟ್ಟಿ ಎಕ್ಸ್ಚೇಂಜ್ ಆಗು ಬರುತ್ತೆ. ಅಷ್ಟೊಂದು ಜನದಲ್ಲಿ ಯಾರ್ಯಾರಿಗೆ ಅಂತ ಕೊಡ್ತಾರೆ, ಅವ್ರದ್ದೇ ಅಂತ ಅವ್ರಿಗೂ ಗೊತ್ತಿರಲ್ಲ, ಕೊಡ್ತಾರೆ. ನಾವು ಈಸ್ಕೋಬೇಕಷ್ಟೇ ನಮ್ಮ ಪೂಜೆ ಬುಟ್ಟಿ. ಕೆಲವ್ರಿಗೆ ಎಕ್ಸ್ಚೇಂಜ್ ಆಗು ಬರುತ್ತೆ. ನಮಗೆ ಹೋದ ವರ್ಷ ಎಕ್ಸ್ಚೇಂಜ್ ಆಗಿ ಬಂದಿತ್ತು ಪೂಜೆ ಬುಟ್ಟಿ. ನಮ್ಮಮ್ಮ ಹಂಗೆ ಎಕ್ಸ್ಚೇಂಜ್ ಆದರೆ ಒಳ್ಳೇದು ಅಂತ ತೊಗೊಂಡೋದ್ರು ಮನೆಗೆ. ಅಂದರೆ ದೇವಸ್ಥಾನಗಳಲ್ಲಿ ಚಪ್ಪಲಿ ಮತ್ತು ಪೂಜೆ ಬುಟ್ಟಿ ಎಕ್ಸ್ಚೇಂಜ್ ಆಗೋದು, ಚಪ್ಪಲಿ ಕಳೆದೋಗೋದು ಅದೆಲ್ಲ ಆದರೆ ಒಳ್ಳೆಯದು, ಅದೇನೋ ಕೆಟ್ಟದ್ದೆಲ್ಲ ಹೋಗುತ್ತೆ ಅಂತೇನೋ ಹೇಳ್ತಾರೆ. ನೋಡಿ ನಮ್ಮಮ್ಮ ಫೈನಲಾಗಿ ಜನದ ಮಧ್ಯದಲ್ಲಿ ಹೋಗಿ ಬುಟ್ಟಿ ಕೊಟ್ಟೇ ಬಿಟ್ರು. ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಕುಂಕುಮ ಎಲ್ಲ ಇಟ್ಕೊಂಡು ನಮ್ಮಮ್ಮ ಸ್ವಲ್ಪ ಹೊತ್ತು ಕೂತ್ಕೋಬೇಕು ದೇವಸ್ಥಾನದಲ್ಲಿ ಅಂತ ಹೇಳಿದ್ರು ಅಂತ ಸರಿ ಕೂತ್ಕೊಳ್ಳೋಣ ಅಂತ ಹೊರಟ್ವಿ. ನೋಡಿ ನಮ್ಮ ಅಪ್ಪ ಫುಲ್ ವೈಟ್ ಆ್ಯಂಡ್ ವೈಟಲ್ಲಿ ಮದುವೆ ಗಂಟರ ರೆಡಿಯಾಗಿ ಕೂತಿದ್ದಾರೆ. ನನ್ನ ಮಗಳಂತೂ ಕೈಗೆ ಸಿಗ್ತಿರ್ಲಿಲ್ಲ. ಅದು ಕೆಳಗೆ ಇಳಿಸಿದ್ರೆ ಅಲ್ಲೇ ಆಟ ಆಡೋಕ್ಕೆ ಹೋಗೋದು. ಅಲ್ಲೆಲ್ಲ ಪುಟ್ಟಾಣಿ ಮಕ್ಕಳು ಬಂದಿದ್ವು, ಅದು ನೋಡ್ಕೊಂಡು ಅದಕ್ಕೆ ಮಕ್ಕಳಂದ್ರೆ ತುಂಬ ಇಷ್ಟ, ಆಟ ಆಡುತ್ತೆ. ಆದರೂ ಅವ್ರ ಮಕ್ಳ ಜೊತೆ ಎಲ್ಲ ಅದರಿಂದ ಆಟ ಆಡ್ತಾಯಿತ್ತು. ನನ್ನ ತಂಗಿ ಕರೆದ್ರೂ ಬರ್ತಿರ್ಲಿಲ್ಲ. ಅಂತೂ ಇಂತೂ ಸಾಹಸ ಮಾಡಿ ನಮ್ಮ ಅಪ್ಪನ ಹತ್ರ ಹೋಗ್ಬಿಡ್ತು. ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರಸಾದ ಇಸ್ಕೊಳ್ಳೋಣ ಅಂತ ಹೇಳಿ ಲೈನಲ್ಲಿ ನಿಂತಿದ್ವಿ. ನಮ್ಮಪ್ಪ ಎಲ್ಲಿ ಅಂತ ಹುಡುಕ್ತಿದ್ದೆ, ಅಷ್ಟರೊಳಗೆ ನನ್ನ ಮಗಳು ನಿಂತ್ಕೊಂಡು ಫಸ್ಟ್ ಒಂದು ಪ್ರಸಾದ ತಗೊತಿದ್ರು. ಅಂದರೆ ದೇವಸ್ಥಾನದ ಕಡೆಯಿಂದ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಪ್ರಸಾದ ಮಾಡಿಸಿರ್ತಾರೆ. ಬೇರೆಯವರು ಮಾಡಿಸ್ಬೋದು, ಅವ್ರ ಸ್ವಇಚ್ಛೆ ಅದು. ಪೂಜೆ ಮಾಡಿಸಿದವರು ಮಾಡಿಸ್ತಾರೆ. ಹೋದ ವರ್ಷ ನಾವು ಮಾಡಿಸಿದ್ವಿ. ಈ ವರ್ಷ ಟೈಮ್ ಇರಲಿಲ್ಲ ಅಂತ ಮಾಡ್ಸೋಕ್ಕಾಗಿರಲಿಲ್ಲ. ಮತ್ತು ನಮ್ಮ ಮನೆಯವರು ಇರಲಿಲ್ಲ, ಅವ್ರಿಗೂ ತುಂಬ ಕೆಲಸ ಇತ್ತು ಅಂತ ಅವರು ಬಂದಿರಲಿಲ್ಲ. ಅವ್ರ ಹಿಂದೆಲೇ ಪೂಜೆ ಮಾಡಿಸೋದಿನ ಅಂತ ಪ್ರಸಾದ ಮಾಡಿಸಿರ್ಲಿಲ್ಲ. ನೆಕ್ಸ್ಟ್ ಇಯರ್ ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ನೋಡಿ ಪ್ರಸಾದ ತಿಂತಿದ್ದಾರೆ ನನ್ನ ಬಿಟ್ಟು. ನಾನು ಪ್ರಸಾದ ಇಸ್ಕೊಂಡು ಇನ್ನು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಹೊರಡೋಣ ಅಂತ ಹೊರಟ್ವಿ. ಏಕೆಂದರೆ ತುಂಬ ಲೇಟ್ ಆಗಿಬಿಟ್ಟಿತ್ತು. ನನ್ನ ಮಗಳಿಗೆ ಅಲ್ಲಿರೋ ಮಕ್ಕಳು ಕಡೆನೇ ಚಿಂತೆ, ಆಟ ಆಡೋಕ್ಕೆ ಬಿಡ್ತಾ ಇಲ್ವಲ್ಲ ಇವರು ಅಂತ. ಏಕೆಂದರೆ ಎಷ್ಟೊಂದು ಜನ ಮಕ್ಕಳು ಕಳೆದೋಗ್ಬಿಡ್ತಾರೆ. ಅದಕ್ಕೆ ನಾನು ಮನೇಲಿ ಬಿಡ್ತಾ ಇರಲಿಲ್ಲ.
ಒಂದು ಮನೋಭಾವವನ್ನ ಎಲ್ಲರೂ ಬೆಳೆಸ್ಕೊಂಡ್ರೆ ಇನ್ನಷ್ಟು ಸಫಿಕ್ಸ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೊರಟ್ವಿ ಪೂಜೆ ಮಾಡಿಸೋಣ ಅಂತ. ಇಲ್ಲೂ ಅಷ್ಟೇ ನಾವೇ ಕಾಯಿ ಹೊಡ್ಕೊಂಡು ಹೋಗ್ಬೇಕು ಒಳಗಡೆ, ಅವ್ರು ಹೊಡಿಯಲ್ಲ. ನಮ್ಮ ಅಪ್ಪಂಗಂತೂ ನನ್ನ ಮಗಳು ನಿಂತ್ಕೊಂಡ ಡ್ಯೂಟಿನೇ ಆಗಿಬಿಟ್ಟಿತ್ತು, ಅದಕ್ಕೆ ಕಾಯೆಲ್ಲ ಪಾಪ ನಮ್ಮಮ್ಮನೇ ಹೊಡ್ಕೊತಿದ್ದಾರೆ. ಪೂಜೆ ಮುಗಿಸ್ಕೊಂಡು ದೇವಸ್ಥಾನ ಸುತ್ತ ಒಂದು ರೌಂಡ್ ಹಾಕ್ಕೊಂಡು ಆರ್ಕೆಸ್ಟ್ರಾ ನೋಡೋಕ್ಕೆ ಅಂತ ಹೇಳಿ ನಿಂತ್ಕೊಂಡ್ವಿ. ಅಂದರೆ ಚೆನ್ನಾಗಿತ್ತು ಆರ್ಕೆಸ್ಟ್ರಾ, ಅಂದರೆ ಡ್ಯಾನ್ಸರ್ಸ್ ಎಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು, ಸಿಂಗರೇ ಪರವಾಗಿಲ್ಲ, ಆದರೂ ಚೆನ್ನಾಗಿತ್ತು. ವರ್ಷದಲ್ಲಿ ಒಂದ್ಸಲಿ ನೋಡ್ತೀವಿ ಆರ್ಕೆಸ್ಟ್ರಾನ. ತಿಂಡಿ ಪತ್ತಿ ನೋಡ್ರಿ, ಬರೀ ತಿನ್ನೋದೇ. ನನ್ನ ಮಗಳು ಫೇವ್ರೆಟ್ ಹಾಡು ಚೆನ್ನಾಗಿ ಹೇಳ್ತಾ ಇಲ್ಲ. ನನ್ನ ಮಗಳಿಗೆ ಯೋಚನೆ ಗೊತ್ತಾಯ್ತಪ್ಪ ನನ್ಗೆ ಯಾವ ಹಾಡು ಇಷ್ಟ ಅಂತ. ಸಮಸ್ಯೆ ಮಾಡ್ತಾ ಇದ್ದಾರೆ. ತೊಂದರೆ ಮಾಡಿದ್ರೆ ಹೆಣ್ಮಕ್ಳಿಗೆ ತೊಂದರೆ ಆಗಿದೆ, ಎಲ್ಲರಿಗೂ ದಯವಿಟ್ಟು ದಯವಿಟ್ಟು ಪೂಜೆ ಮುಗಿಸ್ಕೊಂಡು ಹೊರಟ್ವಿ ಮನೆಗೆ. ನಾಳೆ ಯಾವಾಗಾಗುತ್ತೆ ಅಂತ ಹೇಳಿ ಕಾಯ್ತಾ ಇದ್ದೀವಿ, ಏಕೆಂದರೆ ವರ್ಷದಲ್ಲಿ 2 ದಿನ ಎಂಜಾಯ್ಮೆಂಟ್ ಮಾಡೋದು ನಾವು ಗಣಪತಿ ಜಾತ್ರೆಯಲ್ಲಿ. ಅದರಿಂದ ವರ್ಷಕ್ಕೆ ಒಂದ್ಸಲಿ ಬರೋದ್ರಿಂದ ವರ್ಷ ಇಡೀ ಕಾಯ್ತಾ ಇರ್ತೀವಿ. ಮಹಾಮಂಗಳಾರತಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಬಾಯ್ ಮಾಡ್ರಿ. ಮನೆಗೆ ಹೊರಟ್ವಿ. ನೋಡಿ ನನ್ನ ತಂಗಿ ಎಲ್ಲ ಬಾಯ್ ಮಾಡ್ತಾ ಇದ್ದಾರೆ. ಇನ್ನು ಡ್ಯಾನ್ಸು ಅಂತ ಕಾಯ್ತಾ ಇದ್ದಾರೆ. ನಾಳೆ ಯಾವಾಗ ಆಗುತ್ತೋ ಅಂತ. ನನಗೂ ಅಷ್ಟೇ ನಾಳೆ ಯಾವಾಗ ಆಗುತ್ತಪ್ಪ ಅಂತ ಕಾಯ್ತಾ ಇದ್ದೀನಿ.